ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್. ಇವತ್ತು CA ಆಗಬೇಕಂದ್ರೆ, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂದ್ರೆ ಏನೇನು ಮಾಡಬೇಕು, ಬೇಸಿಕ್ಕಿಂದ ಏನೇನು ಇರಬೇಕು ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ವೈ ಚೂಸ್ CA. ಯಾಕಂದರೆ ನಾವು ಚೂಸ್ ಮಾಡಬೇಕು. CAನ ಹೈ ರೆಸ್ಪೆಕ್ಟ್ ಇರುತ್ತೆ, ಹೈ ಸ್ಯಾಲ್ರಿ, ಹೈ ಜಾಬ್. ಮತ್ತು ಯಾವುದೇ ದೇಶಕ್ಕೆ ಹೋದರೂ ರೆಸ್ಪೆಕ್ಟ್ ಇರುತ್ತೆ, ಒಂದು ರೆಪ್ಯುಟೇಷನ್ ಇರುತ್ತೆ. ಮತ್ತು ಹೌ ಮಚ್ ಕಾಸ್ಟ್, ನೀವು ಫೀಸ್ ಎಷ್ಟಾಗುತ್ತೆ CA ಮಾಡಬೇಕಂದ್ರೆ ಆದರೆ 75,000 ಇಲ್ಲ ಅಪ್ ಟು 1 lakh ಗಂಟ ಆಗೋದು ಅಷ್ಟೇ. ವಾಟ್ ಈಸ್ CA ಅಂದರೆ ಏನಂದರೆ ಪ್ರೊಫೆಷ್ನಲ್ ಫೈನಾನ್ಷಿಯಲ್. ಅದು ಕನ್ನಡದಲ್ಲಿ ಹೇಳಬೇಕಂದ್ರೆ ಕಂಪನಿಯ ಯಾವುದೇ ಲೆಕ್ಕಪತ್ರ ಏನೇ ವಿಚಾರಣೆ ಮಾಡೋದಾದರೂ ಅದು CA ಹತ್ರ ಹೋಗುತ್ತೆ. ಅದಕ್ಕೆ ನಾವು CA ಅಂತ ಇದು ಮಾಡೋದು. ಅದೇ ಟ್ಯಾಕ್ಸ್ ಗೀಕ್ಸ್ ಏನೇ ಮಾಡೋದು ಹೇಗೆ ಕಂಪ್ಲೀಟ್ ಮಾಡೋದು ಕೋರ್ಸ್ನ ಅಂದರೆ ನೋಡೋಣ. ಮೊದಲನೇದಾಗಿ 2 ಆಪ್ಷನ್ ಬರುತ್ತೆ, ಆಫ್ಟರ್ ಡಿಗ್ರಿ ಅಂತ. ಯಾವುದೇ ಸ್ಟ್ರೀಮ್ ಆಗಿರ್ಬೋದು. ಆಫ್ಟರ್ 12th ಆದರೆ ಫೌಂಡೇಶನ್, ಇಂಟರ್ಮೀಡಿಯೇಟ್, ಆರ್ಟಿಕಲ್, ಫೈನಲ್ ಎಕ್ಸಾಮ್ ಇಷ್ಟನ್ನ ಪಾಸ್ ಮಾಡಬೇಕು. ಫೌಂಡೇಶನ್ ಸಬ್ಜೆಕ್ಟು ಅಕೌಂಟಿಂಗ್, ಬಿಸ್ನೆಸ್ ಲಾ, ಮ್ಯಾಥಮೆಟಿಕ್, ಎಕನಾಮಿಕ್ಸ್ 4 ಸಬ್ಜೆಕ್ಟ್ ಇರುತ್ತೆ. 4ನ ಕ್ಲಿಯರ್ ಮಾಡಬೇಕು. ನೆಕ್ಸ್ಟು ಇಂಟರ್ಮೀಡಿಯೇಟ್ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂದರೆ ಇಂಟರ್ಮೀಡಿಯೇಟಲ್ಲಿ 2 ಗ್ರೂಪಾಗಿ ಕನ್ವರ್ಟ್ ಆಗುತ್ತೆ. ಗ್ರೂಪ್ 1ಅಲ್ಲಿ ಅಡ್ವಾನ್ಸ್ ಅಕೌಂಟಿಂಗ್, ಕಾರ್ಪೊರೇಟು, ಟ್ಯಾಕ್ಸೇಷನ್ ಬರುತ್ತೆ. ನಾವು ಗ್ರೂಪ್ 2ನ ನೋಡೋದಾದರೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಆಡಿಟಿಂಗ್, ಎಥಿಕ್ಸು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಸ್ಟ್ಯಾಟಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಬರುತ್ತೆ. 2 years ಆರ್ಟಿಕಲ್ಶಿಪ್ ಮಾಡಬೇಕು. ನೀವು ಒಬ್ಬ CA ಕೆಳಗಡೆ ಕೆಲಸ ಮಾಡಬೇಕು. ಮಂತ್ಲಿ ನಿಮಗೆ ಸ್ಯಾಲ್ರಿನೂ ಸಿಗುತ್ತೆ. ಒಬ್ಬ CA ಕೆಳಗಡೆ ಏನೇನು ಮಾಡ್ತಾನೆ ಅಂತ ಅವ್ರ ಕೆಳಗಡೆ ಕೆಲಸ ಮಾಡೋದಷ್ಟೇ. ಮಂತ್ಲಿ 5,000 ಅಷ್ಟು ಸ್ಯಾಲ್ರಿನೂ ಕೊಡ್ತಾರೆ. ಅಲ್ಲಿ ನಿಮಗೆ ಫುಲ್ ಟ್ರೈನ್ ಆಗ್ತೀರ. ನೆಕ್ಸ್ಟ್ ಬಂದು CA ಫೈನಲ್ ಇದೆ, ಲಾಸ್ಟು ಅಂದರೆ ಅಡ್ವಾನ್ಸ್ ಟಾಪಿಕ್ ಇರುತ್ತೆ. ಫೈನಲ್ ಎಕ್ಸಾಮ್ ಸಬ್ಜೆಕ್ಟ್ ಯಾವ್ಯಾವ ಅಂದರೆ ಫೈನಲ್ ರೆಸ್ಪಾಂಡಿಂಗ್, ಸ್ಟ್ಯಾಟಿಸ್ಟಿಕಲ್ ಮ್ಯಾನೇಜ್ಮೆಂಟ್, ಅಡ್ವಾನ್ಸ್ ಆಡಿಟಿಂಗ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಇಷ್ಟು ಬರುತ್ತೆ. ಆಫ್ಟರ್ ಡಿಗ್ರಿ ಏನಂದರೆ ಇಂಟರ್ಮೀಡಿಯೇಟ್, ಆರ್ಟಿಕಲ್, ಫೈನಲ್ ಎಕ್ಸಾಮ್. ಡಿಗ್ರಿನೂ ಸೇಮ್ ಸ್ಟೆಪ್ ಇರುತ್ತೆ, ಆದರೆ ಫೌಂಡೇಶನ್ ಇರುತ್ತೆ ಆಫ್ಟರ್ ಡಿಗ್ರಿ ಆದರೆ. ನೀವು ಮತ್ತು ಜಾಬ್ ಆಪರ್ಚುನಿಟೀಸ್ ಯಾವ್ಯಾವಿದೆ ಅಂತ ಕೇಳ್ಬೋದು. ನೀವು CA ಮಾಡಿದ್ರೆ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್ ಇದೆ, ಒಳ್ಳೆ ಹೈ ಸ್ಯಾಲರಿ ಜಾಬ್ ಆಪರ್ಚುನಿಟೀಸ್. ಫಸ್ಟ್ ಕಾರ್ಪೊರೇಟ್ ಜಾಬ್ಸ್ ಮಾಡ್ಬೋದು. ಟಾಟಾ ಗ್ರೂಪು, ಇನ್ಫೋಸಿಸ್ ಎಲ್ಲ ಕೆಲಸ ಮಾಡ್ಬೋದು ನೀವು ಈಸಿಯಾಗಿ. ನೆಕ್ಸ್ಟು ಪ್ರಾಕ್ಟೀಸ್ ನಿಮ್ಮದು ಓನಾಗಿ ಮಾಡ್ಬೋದು. ಈಗ ಸುತ್ತಮುತ್ತ ಅಂಗಡಿಗಳು ಇರುತ್ತಲ್ಲ ನಿಮ್ಮ ಏರಿಯಾದಲ್ಲೇ, ಅಲ್ಲೇ ಹೋಗಿ ಅವ್ರದ್ದೆಲ್ಲ ಟ್ಯಾಕ್ಸ್ ಮಾಡಿ GST ಎಲ್ಲ ಬರೆದ್ರೆ ನಿಮಗೆ ಅವರು ಸ್ವಲ್ಪ ನಿಮಗೆ ಅಂತ ಸಪ್ರೇಟ್ ದುಡ್ಡು ಕೊಡ್ತಾರೆ. ಈ ಥರ ನೀವು ಮಾಡ್ಬೋದು ಓನಾಗಿ. ಇದರಲ್ಲಿ ಬೇಜಾನ್ ದುಡ್ಡು ಮಾಡ್ಬೋದು. ಮತ್ತು ಗೌರ್ಮೆಂಟ್ ಜಾಬ್ ಮಾಡಿಸ್ತಾರೆ, ಇನ್ವೆಸ್ಟ್ಮೆಂಟು, ಬ್ಯಾಂಕಿಂಗಲ್ಲಿ ಆರಾಮಾಗಿ ಜಾಬ್ ಸಿಗುತ್ತೆ. ಮತ್ತು ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಫೈನಾನ್ಷಿಯಲ್ ಗೌರ್ಮೆಂಟು, UPSC ಎಲ್ಲ ಮಾಡ್ಬೋದು ನೀವು. ಮತ್ತು ಇಂಟರ್ನ್ಯಾಷನಲ್ ಜಾಬ್ ಆಪರ್ಚುನಿಟೀಸ್ ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶದಲ್ಲೂ ಜಾಬ್ ಆಪರ್ಚುನಿಟೀಸ್ ಇದೆ.